ಡಿ ಕೆ ಶಿವಕುಮಾರ್ ಅವರು ನೀವು ಕೊಟ್ಟಿರುವಂತ ಉತ್ತರ ಯಾಕೋ ನಿಮ್ಮ ಕಡೆ ನೀವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ, ನಾವು ಮಾತಾಡೋವಾಗ ಗಲಾಟೆ ಮಾಡ್ತಾರೆ. ಹಿಂದೆ ಎಲ್ಲ ಸ್ವಲ್ಪ ನೋಡಿ. ಅವರು ಶಿವಕುಮಾರ್ ಅವ್ರು 4 ಸರಿ ವಾರ್ನ್ ಮಾಡಿದ್ರು ಕೇಳಲ್ಲ. ಅವರೆಲ್ಲರಿಗೂ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ, ಅವ್ರಿಗೆ ಯಾಕೋ ಟೈಟ್ ಮಾಡಿಲ್ಲ. ಅವರು ಓಟ್ ಬೇಕು ಅಂತ ಏನೋ ಟೈಟ್ ಮಾಡ್ದಂಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಅವ್ರು ಹೇಳಿದ್ರು ಇದು ಏನು ಮೆಟ್ರೋ ಬಗ್ಗೆ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ನೆನ್ನೆನೂ ಹೇಳಿದೆ, ಇವತ್ತೂ ಅದನ್ನೇ ಹೇಳ್ತಾ ಇದ್ದೀವಿ. ತಾವು ಉತ್ತರ ಕೊಟ್ಟಿರುವಂಥದ್ದು ಮೆಟ್ರೋ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೊಳಿಸುವಲ್ಲಿ ಹಾಗೂ ವಿವಿಧ ಪ್ರದೇಶದ ಮೆಟ್ರೋ ಪ್ರಯಾಣ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರ ಕುರಿತು ವಿವರಗಳಾವು ಅಂತ. ಅದಕ್ಕೆ ಅಣ್ಣ ಬೇರೆ ಸಮಯನೇ ಇರಲ್ಲ. ತಾವು ಉತ್ತರ ಕೊಟ್ಟಿದ್ದೀರಾ. ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಗಮ ನಿಯಮಿತ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಜಂಟಿ ಉದ್ಯಮವಾಗಿ ರೂಪುಗೊಂಡಿರುವ ವಿಶೇಷ ಉದ್ದೇಶದ ವಾಹನವಾಗಿದೆ. ತಾವು ಉತ್ತರ ಕೊಟ್ಟಿರೋದು. ರಾಜ್ಯ ಸರ್ಕಾರ ಅನುಮೋದಿತ ಮೆಟ್ರೋ ಯೋಜನೆಗೆ ಭಾರತ ಸರ್ಕಾರವು ಸಾಮ್ಯ ಷೇರು ರೂಪದಲ್ಲಿ 50% ಹಣವನ್ನು ಒದಗಿಸುತ್ತದೆ. ತಾವು ಕೊಟ್ಟಿರೋ ಉತ್ತರ. ಅಲ್ಲದೆ ವಿದೇಶಿ ಸಾಲವನ್ನು ಪಡೆಯುವುದಕ್ಕೆ ಕೇಂದ್ರ ಸರ್ಕಾರವು ಸಾರ್ವಭೌಮ ಸಾಲ ಅನುವು ಮಾಡಿಕೊಡುತ್ತದೆ. ರಾಜ್ಯ ಸರ್ಕಾರವು ಯೋಜನೆಗೆ ಬೇಕಾದಂಥ ಭೂಮಿಯನ್ನು ಒದಗಿಸುತ್ತದೆ. ಅಲ್ಲದೆ ಎಸ್ಜಿಎಸ್ಟಿ ಮರುಪಾವತಿ ಮಾಡಲಾಗುತ್ತದೆ, ನಷ್ಟವನ್ನು ಭರಿಸಲು ಆಗುತ್ತದೆ. ಇದು ತಾವು ಕೊಟ್ಟಿರುವಂಥದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 88% ನಾವೇ, ಕೇಂದ್ರ ಸರ್ಕಾರ ಓನ್ಲಿ 12% ಅಂತ. ತಾವ್ಯಾಕೆ ಉತ್ತರದಲ್ಲಿ 50-50 ಅಂತ ಹಾಕಿದ್ದೀರಾ? ಅಗ್ರಿಮೆಂಟ್ ಇದ್ದಿದ್ದು ಅಶೋಕ್